ಗ್ರಂಥ, ಶ್ರೀಮನ್ ನ್ಯಾಯಸುಧಾ ಗ್ರಂಥವೇ ಮೊದಲಾದ ಟೀಕಾ ಗ್ರಂಥಗಳು ಮತ್ತು ತುಂಬಾ ಗಂಭೀರವಾದಂತಹದ್ದು. ಅದಕ್ಕೆ ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ 25ಕ್ಕೂ ಮೊದಲಾದಂತಹ ವ್ಯಾಖ್ಯಾನಗಳು ಬಂದಿವೆ. ಆ ವ್ಯಾಖ್ಯಾನಗಳೇ ಆ ಗ್ರಂಥ ಎಷ್ಟು ಗಂಭೀರವಾಗಿದೆ ಅನ್ನುವುದಕ್ಕೆ ಸಾಕ್ಷಿ. ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ, ಅವರ ವಾಕ್ಯಗಳು, ಟೀಕಾಚಾರ್ಯರ ವಾಕ್ಯಗಳು ಹೇಗಿರುತ್ತೆ ಅಂತಂದ್ರೆ, ಇವತ್ತು ಜಗತ್ತಿನಲ್ಲಿ ವಿದ್ವಾಂಸರಾದಂತಹ ವ್ಯಕ್ತಿಗಳು ಶ್ರೋತೃವಿಗೆ ಅರ್ಥ ಆಗುವಂತೆ ಮಾತಾಡ್ತಾರೆ ಅಂತಂದ್ರೆ ಅವರ ಆ ಶೈಲಿ ಬಂದಿದ್ದೇ ಶ್ರೀಮದ್ ಟೀಕಾಕೃತ್ಪಾದರಿಂದ. ಶ್ರೀಮದ್ ಟೀಕಾಕೃತ್ಪಾದರು ಒಂದು ವಿಷಯವನ್ನ ಎಷ್ಟು ಸುಂದರವಾಗಿ ನಿರೂಪಣೆ ಮಾಡ್ತಾರೆ ಅಂತಂದ್ರೆ, ಆಚಾರ್ಯರ ವಾಕ್ಯವನ್ನ ನೋಡಿದಾಗ ನಮಗೆ ಅರ್ಥವೇ ಆಗಿರಲಿಲ್ಲ, ಆಚಾರ್ಯರ ವಾಕ್ಯಕ್ಕೆ ಇಷ್ಟು ಅದ್ಭುತವಾದಂತಹ ಅರ್ಥ ಇದೆಯಾ ಎನ್ನುವಂತೆ ಮಂದಮತಿಗಳಿಗೂ ಕೂಡ ಯೋಗ್ಯತಾನುಸಾರೇಣ ಅರ್ಥವಾಗುವಂತಹ ರೀತಿಯಲ್ಲಿ ಸುಂದರವಾದಂತಹ ಶೈಲಿಯಿಂದ ವರ್ಣನೆ ಮಾಡ್ತಾರೆ. ಸರ್ವಂ ಪ್ರಬಂಧಂ ಸರಸೈರ್ವಚೋಭಿಹಿ ಎಂಬುದಾಗಿ ರಾಘವೇಂದ್ರ ವಿಜಯದಲ್ಲಿ ಹೇಳಿದಂತೆ ಉತ್ತಮವಾದಂತಹ ವಚನಗಳಿಂದ ಆಚಾರ್ಯರ ಭಾಷ್ಯವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಇವತ್ತು ಜಗತ್ತಿನಲ್ಲಿ ನಮ್ಮ ಮಾಧ್ವ ಸಮಾಜದಲ್ಲಿ ವಿದ್ವಾಂಸರು ಎಂಬುದಾಗಿ ಯಾರಾದ್ರೂ ಕರೆಸಿಕೊಳ್ಳಲ್ಪಡಬೇಕು ಅಂತಂದ್ರೆ ಅವರಿಗೆ ನ್ಯಾಯಸುಧಾ ಮಂಗಳ ಆಗಿದೆಯಾ ಎಂಬುದಾಗಿ ಕೇಳ್ತಾರೆ. ನ್ಯಾಯಸುಧಾ ಗ್ರಂಥವನ್ನ ಅಧ್ಯಯನ ಮಾಡಿದ್ರೆ ಅವನು ವಿದ್ವಾಂಸ ಎಂಬುದಾಗಿ ಪರಿಗಣನೆ ಮಾಡ್ತಾರೆ. ಆದರೆ ಇಂತಹ ಉತ್ತಮವಾದಂತಹ ನ್ಯಾಯಸುಧಾ ಗ್ರಂಥವನ್ನ ರಚನೆ ಮಾಡಿರುವಂತಹ ಟೀಕಾಕೃತ್ಪಾದರು ಹೇಳಿಕೊಳ್ತಾರೆ, ನ ಶಬ್ದಾಬ್ಧೌ ಗಾಢಾಹ ನ ಚ ನಿಗಮ ಚರ್ಚಾಸು ಚತುರಾಹ ನ ಚ ನ್ಯಾಯೇ ಪ್ರೌಢಾಹ ನ ಚ ವಿದಿತ ವೇದ್ಯಾಹ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮದಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಇದು ಅವರ ವಿನಯೋಕ್ತಿಯೇ ಹೊರತು ಅವರಲ್ಲಿ ಯಾವುದೇ ರೀತಿಯಾದ ಜ್ಞಾನ ಇಲ್ಲ ಎಂಬ ಅರ್ಥ ಮಾಡಿಕೊಳ್ಬಾರದು ಅಂತ ಪರಿಮಳಕಾರರಾದಂತಹ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಆ ಮಾತಿಗೆ ಏನರ್ಥ ಅಂತಂದ್ರೆ, ನಾವು ನಾನಾ ರೀತಿಯಾದಂತಹ ಟೀಕಾಗಳನ್ನ ರಚನೆ ಮಾಡಿದ್ದೇವೆ, ಆದರೆ ನಮಗೆ ವ್ಯಾಕರಣ ಶಾಸ್ತ್ರದಲ್ಲೋ ವೇದ ವಾಕ್ಯಕ್ಕೆ ಸರಿಯಾದಂತಹ ಅರ್ಥವನ್ನ ತೀರ್ಮಾನ ಮಾಡುವಂತಹ ಮೀಮಾಂಸಾ ಶಾಸ್ತ್ರದಲ್ಲೋ ತುಂಬಾ ಚಾತುರ್ಯ ಇದೆ ಅಂತ ಅರ್ಥ ಅಲ್ಲ. ನಮಗೆ ಯಾವುದರಲ್ಲೂ ಚಾತುರ್ಯ ಇಲ್ಲ. ನಚ ನ್ಯಾಯೇ ಪ್ರೌಢಾಹ, ನ್ಯಾಯಶಾಸ್ತ್ರದಲ್ಲೂ ಅಂತಹ ಹಿರಿಮೆ ಇಲ್ಲ. ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನಚ ವಿದಿತ ವೇದ್ಯ ಅಭಿವಯಂ, ತಿಳಿಯಲೇಬೇಕಾದಂತಹ ವಿಷಯವನ್ನು ಎಲ್ಲವನ್ನೂ ಕೂಡ ಇವರು ತಿಳಿದಿದ್ದಾರೆ ಅಂತಂದ್ರೆ ಇಲ್ಲ, ತಿಳಿಬೇಕಾದಂತಹ ವಿಷಯವನ್ನ ಎಲ್ಲವನ್ನೂ ನಾವು ತಿಳಿದಿಲ್ಲ. ಹಾಗಿದ್ರೆ ನ್ಯಾಯ ಮೊದಲಾದ ಶಾಸ್ತ್ರಗಳಲ್ಲಿ ಪಾರಂಗತರಲ್ಲದ ನೀವು ಇಂತಹ ಒಂದು ದೊಡ್ಡ ಸುಧಾ ಗ್ರಂಥವನ್ನಾಗಬಹುದು, ಇತರ ಗ್ರಂಥಗಳನ್ನಾಗಬಹುದು ಹೇಗೆ ಬರೆದಿದ್ದೀರಿ ಅಂತಂದ್ರೆ ಅವರು ಹೇಳ್ತಾರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ. ಶ್ರೀಮದ್ ಆಚಾರ್ಯರ ಕೃಪಾ ದೃಷ್ಟಿ ನಮ್ಮ ಮೇಲೆ ಇದೆ ಎನ್ನುವ ಒಂದೇ ಬಲದಿಂದ ನಾವಿಷ್ಟು ಗ್ರಂಥ ರಾಶಿಯನ್ನ ನಿರ್ಮಾಣ ಮಾಡಿದ್ದೇವೆ ಹೊರತು ನಮಗೆ ಅಷ್ಟೊಂದು ಪ್ರತಿಭೆ ಇದೆ ಅಂತಲ್ಲ. ಇಲ್ಲಿ ಟೀಕಾಚಾರ್ಯರಿಂದ ನಾವು ಕಲಿಬೇಕಾದಂತಹ ವಿಷಯ ಏನು ಅಂತಂದ್ರೆ, ಅವರಿಗೆ ಎಷ್ಟು ಜ್ಞಾನ ಇದ್ರೂ ಕೂಡ ಜ್ಞಾನದ ಜೊತೆಗೆ ವಿನಯವೂ ಇತ್ತು. ವಿನಯವಿಲ್ಲದ ಜ್ಞಾನಕ್ಕೆ ಶೋಭೆ ಇಲ್ಲ. ಅವರಿಗೆ ಅಷ್ಟು ಜ್ಞಾನ ಇದ್ರೂ ಅವರಲ್ಲಿರುವಂತಹ ವಿನಯವಂತಿಕೆ ಅವರ ಜ್ಞಾನಕ್ಕೆ ದೊಡ್ಡ ಮೆರುಗನ್ನ ಕೊಟ್ಟಿದೆ, ಅವರ ಜ್ಞಾನಕ್ಕೆ ದೊಡ್ಡ ಬೆಲೆಯನ್ನ ಕೊಟ್ಟಿದೆ. ಸಮಾಜ ಅವರಿಂದ ಇದನ್ನ ನೋಡಿ ಕಲಿಬೇಕು. ಜೊತೆಗೆ ಮತ್ತೊಬ್ಬ ವ್ಯಕ್ತಿಗೆ ಒಂದು ವಿಷಯವನ್ನ ತಿಳಿಸ್ಬೇಕಾದ್ರೆ, ಕನ್ವೆ ಮಾಡ್ಬೇಕಾದ್ರೆ ಕೆಲವರಿರ್ತಾರೆ, ಅವರಿಗೆ ಅರ್ಥ ಆಗಿದ್ದು ಒಂದು, ಆದ್ರೆ ಬಾಯಿಂದ ಬರೋದು ಇನ್ನೊಂದು. ಅವರು ಏನ್ ತಿಳ್ಕೊಂಡಿರ್ತಾರೋ ಹಾಗೆ ವಿಷಯವನ್ನ ಡೆಲಿವರಿ ಮಾಡುವ ಸಾಮರ್ಥ್ಯ ಇರೋದಿಲ್ಲ. ಆದ್ರೆ ಅದನ್ನ ಬೆಳೆಸಿಕೊಳ್ಬೇಕು. ಶ್ರೋತೃವಿಗೆ ಯಾವ ರೀತಿಯ ಬುದ್ಧಿಮಟ್ಟ ಇದೆಯೋ ಅದಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ವಿಷಯಗಳನ್ನ ಪ್ರತಿಪಾದನೆ ಮಾಡಬೇಕು ಎಂಬುವ ಕ್ರಮವನ್ನ, ಅದರ ದಾರಿಯನ್ನ ತೋರಿಸಿಕೊಟ್ಟವರು ಶ್ರೀಮದ್ ಟೀಕಾಕೃತ್ಪಾದರು. ಮುನಿಗಳು ಹೇಳುವಾಗ ಅಲವಬೋಧ ಮಿಕ್ಕಾದ ಮುನಿಗಳು ಒಂದೊಂದು ಅಂಶದಲ್ಲಿ ನಿತ್ಯದಲ್ಲಿ ಇರುತ್ತಿಪ್ಪರು ಎಂಬುದಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರೇ ಮೊದಲಾದಂತಹ, ಶ್ರೀಮದ್ ಟೀಕಾಕೃತ್ಪಾದರೇ ಮೊದಲಾದಂತಹ ಅನೇಕ ಜ್ಞಾನಿ ವರೇಣ್ಯರು ರಾಯರ ಜೊತೆಗೆ ಅದೇ ವೃಂದಾವನದಲ್ಲೇನೆ ಸನ್ನಿಹಿತರಾಗಿದ್ದಾರೆ ಎಂಬುದಾಗಿ
ಜ್ಞಾನಿಗಳ ಮಾತು ಇದೆ. ಆದ್ದರಿಂದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಪೂರ್ವಜರಾದಂತಹ ಶ್ರೀಮದ್ ಟೀಕಾಕೃತ್ಪಾದರ ಆರಾಧನೆಯನ್ನ ಪೀಠಾಧೀಶ್ವರರಾದಂತಹ ಸ್ವಾಮಿಗಳಲ್ಲಿ ತಾವು ಸಾಕ್ಷಾತ್ತಾಗಿ ನೆಲೆಸಿ ತಾವೇ ನಿಂತು ಈ ಆರಾಧನೆಯನ್ನ ಮಾಡ್ತಾ ಇರುವಂತಹದ್ದು, ಆ ಸಂದರ್ಭದಲ್ಲಿ ನಾವು ಅದನ್ನ ಕಣ್ತುಂಬಿಸಿಕೊಂಡಂತಹದ್ದು ದೊಡ್ಡ ಪುಣ್ಯದ ಫಲ ಎಂಬುದಾಗಿ ಭಾವಿಸ್ತಾ, ಶ್ರೀಮದ್ ಟೀಕಾಕೃತ್ಪಾದರು ತಮ್ಮ ಸ್ವಹಸ್ತದಿಂದ ಪೂಜಿಸಿರುವಂತಹ ತಮ್ಮ ಶ್ರೀಮದ್ ಆಚಾರ್ಯರ ಮತ್ತು ತಮ್ಮ ಹೃದ್ಗುಹಾ ನಿವಾಸಿಯಾದಂತಹ ಶ್ರೀ ರಾಮಚಂದ್ರ ದೇವರ ದಿವ್ಯ ಸನ್ನಿಧಾನವನ್ನ ತುಂಬಿಸಿ ಪೂಜೆ ಮಾಡಿ ಈ ಪರಂಪರೆಗೆ ಕರುಣಿಸಿದಂತಹ ಪ್ರತಿಮೆ ಇದೇ ಸಂಸ್ಥಾನದಲ್ಲೇ ಇನ್ನೂ ಇದೆ. ಆ ಪ್ರತಿಮೆಯನ್ನ ನಿತ್ಯದಲ್ಲಿ ಪೂಜಿಸ್ತಾ ಜನರಿಗೆ ದರ್ಶನ ಭಾಗ್ಯವನ್ನ ಕೊಟ್ಟಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಪಾದ ಕಮಲಗಳಲ್ಲಿ ಸಾಷ್ಟಾಂಗವಾಗಿ ಪ್ರಣಮಿಸ್ತಾ, ಶ್ರೀಮದ್ ಟೀಕಾಕೃತ್ಪಾದರ ಪುಣ್ಯ ದಿನದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳನ್ನ ಪ್ರತಿನಿತ್ಯ ಪಾಠ ಹೇಳುವಂತಹ ಪರಮಪೂಜ್ಯ ಶ್ರೀಪಾದಂಗಳವರಲ್ಲೇ ಶ್ರೀಮದ್ ಟೀಕಾಕೃತ್ಪಾದರನ್ನ ಕಾಣ್ತಾ ಅವರ ಪಾದಗಳಿಗೆ ನಮಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಉಪನ್ಯಾಸಕರು ಪೂಜ್ಯ ಗುರುಗಳಲ್ಲೇ ಸುಧಾಂತ ಅಧ್ಯಯನ ಮಾಡಿ ಇತ್ತೀಚೆಗಷ್ಟೇ ಮಂಗಳ ಮಾಡಿದಂತಹ PS ರಾಘವೇಂದ್ರಾಚಾರ್ಯ ಅವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಒಂದು 5 ನಿಮಿಷ ಮಾತನಾಡಬೇಕಾಗಿ ಕೋರ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಾಗಣ್ಯ ಗುಣೋದಾರ ಮೂರ್ತಜೆ ಪುಣ್ಯಕೀರ್ತಜೆ ನಮಃ ಶ್ರೀಪತಜೆ ಭಕ್ತದತ್ತ ಸ್ವಾನಂದ ಮೂರ್ತಜೆ ರಮಾ ರಮಣ ಮಧ್ವಾದಿ ದೇಶಕ ಶ್ರೀ ಹೃದಬ್ಜಗ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ಣಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಹರಿವಾಯು ಗುರುಭ್ಯೋ ನಮಃ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯರಾದ ನನ್ನ ವಿದ್ಯಾಗುರುಗಳಾದಂತಹ ಶ್ರೀ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ಅನಂತಾನಂತ ನಮಸ್ಕಾರಗಳನ್ನ ಅರ್ಪಣೆ ಮಾಡುತ್ತಾ, ಮತ್ತೋರ್ವ ಗುರುಗಳಾದಂತಹ ಪೂಜ್ಯ ಆಚಾರ್ಯರನ್ನು ಕೂಡ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ಇವತ್ತಿನ ದಿವಸ ಶ್ರೀಮದ್ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವ. ಈ ಒಂದು ಮಹೋತ್ಸವದ ಸಂದರ್ಭದಲ್ಲಿ ಜ್ಞಾನಯಜ್ಞ ಕಾರ್ಯ ಎನ್ನುವಂತಹದ್ದು ನಡಿಲೇಬೇಕು. ಅಂತಹ ಜ್ಞಾನಯಜ್ಞದ ಒಂದು ಕಾರ್ಯದಲ್ಲಿ ಅನೇಕ ವಿದ್ವಾಂಸರೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರ ಮಾತಿನ ಮಹತ್ವ, ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥದ ಮಾತಿನ ಮಹತ್ವ ಎಂಥದ್ದು ಅಂತ ನಾನು ತಿಳಿದ ಮಟ್ಟಿಗೆ 1-2 ಮಾತುಗಳನ್ನ ಅರ್ಪಣೆ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದೇನೆ. ನಮಗೆ ಈ ಒಂದು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಪಾಠ ಮಾಡಿರುವಂತವರು ಪೂಜ್ಯ ಗುರುಗಳು. ಸ್ವಾಮಿಗಳು ಪಾಠ ಮಾಡಬೇಕಾದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಮಾತಿನ ಮಹತ್ವವನ್ನು ನಮಗೆ ತಿಳಿಸ್ತಾ ಇದ್ರು. ಹಾಗೆ ಅವರತ್ರಲೇನೆ ನಾನು ಅಧ್ಯಯನ ಮಾಡಿ ಆ ಒಂದು ಮಹತ್ವವನ್ನ ನಿಮ್ಮ ಮುಂದೆ ಇಡುತ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದೇನೆ. ಏನು ಅಂತಂದ್ರೆ, ಇವಾಗ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವಾದದ್ದು ಅನುವ್ಯಾಖ್ಯಾನ ಅಂತ. ಈ ಅನುವ್ಯಾಖ್ಯಾನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಶ್ರೀ ವೇದವ್ಯಾಸ ದೇವರ ಮನಸ್ಸಿನಲ್ಲಿ ಏನು ಅರ್ಥ ತುಂಬಿದೆಯೋ ಆ ಅರ್ಥವನ್ನ ಅನುವ್ಯಾಖ್ಯಾನದಿಂದ ಶ್ರೀಮನ್ ಮಧ್ವಾಚಾರ್ಯರು ವ್ಯಕ್ತಪಡಿಸಿದ್ರು. ಅವರ ಒಂದು ಭಾವವನ್ನ ವ್ಯಕ್ತಪಡಿಸಿದವರು ಯಾರು ಅಂತಂದ್ರೆ ಶ್ರೀಮದ್ ಟೀಕಾಕೃತ್ಪಾದರು. ಈ ರೀತಿಯಾಗಿ ಬ್ರಹ್ಮಸೂತ್ರಗಳು ಎದಕ್ಕೆ ಹೊರಟಿದ್ದು ಅಂತಂದ್ರೆ, ವೇದದಲ್ಲಿರುವಂತಹ ಪ್ರತಿಯೊಂದು ಶಬ್ದಗಳು ಕೂಡ ಅದು ಬ್ರಹ್ಮನನ್ನೇ ಹೇಳುತ್ತೆ ಅಂತ ಇಡೀ ಜನರಿಗೆ ತಿಳಿಸೋದಕ್ಕೋಸ್ಕರವಾಗಿ, ಸಮಸ್ತ ಲೋಕಕ್ಕೆ ತಿಳಿಸೋದಕ್ಕೋಸ್ಕರವಾಗಿ ಈ ಒಂದು ಬ್ರಹ್ಮಸೂತ್ರ ಎನ್ನುವಂತಹದ್ದು ಗ್ರಂಥ ಎನ್ನುವಂತಹದ್ದು ಪ್ರಸಿದ್ಧವಾಯಿತು. ಸಾಮಾನ್ಯವಾಗಿ ನಾವು ಅದನ್ನು ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗೋದಿಲ್ಲ, ಹೇಗೆ ಪ್ರತಿಯೊಂದು ಶಬ್ದಗಳು ದೇವರನ್ನು ಹೇಳುತ್ತೆ ಹೇಗೆ ಅಂತಂದ್ರೆ ಗೊತ್ತಾಗೋದಿಲ್ಲ. ಆದ್ರೆ
ಯಾವುದು ಇದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರ್ತೇವೋ ಅಂತ ಶಬ್ದಗಳು ದೇವರನ್ನು ಹೇಳುತ್ತೆ ಅಂತ ಅಂದಾಗ ನಮ್ಮ ಮನಸ್ಸು ಅದರ ಕಡೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಈಗ ನೋಡ್ರಿ, ದೇವರಲ್ಲೇ ಪ್ರಸಿದ್ಧವಾದ ಕೆಲವೊಂದು ಶಬ್ದಗಳಿದೆ, ನಾರಾಯಣ, ರಾಮ, ಕೃಷ್ಣ ಅಂತ. ಈ ಶಬ್ದಗಳನ್ನು ದೇವರನ್ನು ಹೇಳುತ್ತೆ ಅಂತಂದ್ರೆ ಎಲ್ಲರೂ ಒಪ್ಕೊಳ್ತಾರೆ, ಹೌದು ದೇವರನ್ನೇ ಹೇಳುತ್ತೆ ಅಂತ. ಇದನ್ನ ತಿಳಿಸಲಕ್ಕೋಸ್ಕರ ಇಷ್ಟು ದೊಡ್ಡ ಶಾಸ್ತ್ರ ಯಾಕೆ ಮಾಡ್ಬೇಕಾಯ್ತು ಅಂತ ನಮಗೆ ಒಂದು ರೀತಿಯಾಗಿ ಅದರೊಳಗೆ ಉದಾಸೀನತೆ ಎನ್ನುವಂತಹದ್ದು ಬಂದ್ಬಿಡತ್ತೆ. ಆದರೆ ಇದು ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಮನಸ್ಸಿಗೆ ಅನಿಸ್ಬೇಕು. ಹೇಗೆ ಅಂತಂದ್ರೆ, ಉದಾಹರಣೆ ಕೊಡೋದಾದ್ರೆ, ಈಗ ಒಬ್ಬ ತಾಯಿ ಊಟ ಮಾಡಿಸ್ತಾಳೆ. ಈಗ ನಾವು ಊಟ ಮಾಡೋದಕ್ಕಿಂತಲೂ ಅದನ್ನ ಕಲಸಿ ತಾಯಿ ತಂದು ಬಾಯಿಗೆ ಇಡೋದಕ್ಕೂ ವ್ಯತ್ಯಾಸ ತುಂಬಾ ಇದೆ. ಹಾಗೆ ಶ್ರೀಮದ್ ಟೀಕಾಕೃತ್ಪಾದರ ಮಾತು ಹೇಗೆ ಅಂತಂದ್ರೆ, ತಾಯಿಯಂತೆ ಅನ್ನವನ್ನ ಕಲಸಿ ನಮ್ಮ ಮನಸ್ಸಿಗೆ ತೃಪ್ತಿಯಾಗುವ ಹಾಗೆ ಆ ಟೀಕಾಕೃತ್ಪಾದರು ತಿಳಿಸ್ತಾ ಇದ್ದಾರೆ. ಹೇಗೆ, ಉದಾಹರಣೆಗೆ ಸ್ವಾಮಿಗಳ ಹತ್ರ ಅಧ್ಯಯನ ಮಾಡಿದಂತ ಒಂದು ವಿಷಯವನ್ನ ಹಂಚ್ಕೊಳ್ಳಿಕ್ಕೆ ನಾನು ಉದ್ಯುಕ್ತನಾಗಿದ್ದೇನೆ. ಈಗ ನಾವೆಲ್ಲರೂ ಕೂಡ ಲೋಕದಲ್ಲಿ ಯಾವನೋ ಒಬ್ಬನಿಗೆ ಪಾಪಿ ಅಂತ ಬೈದು ಬಿಟ್ರೇನೆ ಅವ್ರಿಗೆ ಸಿಟ್ಟು ಬರುತ್ತೆ, ನಿನ್ನಲ್ಲಿ ದುಃಖ ಇದೆ ಅಂತ ಹೇಳ್ಬಿಟ್ರೇನೆ ಅವನಿಗೆ ದುಃಖ ಆಗ್ಬಿಡತ್ತೆ. ಹಾಗಾದ್ರೆ ಇದು ಕೂಡ ಒಂದು ಶಬ್ದಗಳು ತಾನೆ. ಹಾಗಾದ್ರೆ ದುಃಖಿ, ಬದ್ಧ, ಈ ಎಲ್ಲಾ ಶಬ್ದಗಳು ದೇವರನ್ನ ಹೇಳುತ್ತೆ ಅಂತ ನಾವು ಒಪ್ಕೊಳ್ಳೇಬೇಕು ತಾನೆ. ಯಾಕೆ ಅಂತಂದ್ರೆ, ತತ್ವ ಸಮನ್ವಯಾತ್ ಎನ್ನುವಂತಹ ಸೂತ್ರದಲ್ಲಿ ಪ್ರತಿಯೊಂದು ಶಬ್ದಗಳನ್ನು ದೇವರನ್ನ ಹೇಳುತ್ತೆ ಅಂತಂದ ಮೇಲೆ ದುಃಖಿ, ಬದ್ಧ ಇವೆಲ್ಲವೂ ಕೂಡ ದೇವರನ್ನ ಹೇಳ್ಬೇಕು ತಾನೆ. ಆದ್ರೆ ನಮಗೆ ನಿಶ್ಚಯ ಏನಿದೆ ಅಂತಂದ್ರೆ, ದೇವರು ಪುಣ್ಯಾತ್ಮನು, ಅಂಥವನನ್ನ ಪಾಪಿ ಎನ್ನುವಂತಹ ಶಬ್ದ ಹೇಗೆ ತಾನೇ ದೇವರನ್ನ ಹೇಳಲಿಕ್ಕೆ ಸಾಧ್ಯ? ಅವನನ್ನ ದುಃಖಿ ಅಂತ ದೇವರನ್ನ ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯ ಅಂತ ಶಬ್ದಗಳು ಅಂತ ಕೇಳಿದ್ರೆ, ಆ ಶಬ್ದಗಳು ದೇವರನ್ನ ಹೇಳತ್ತೆ ಅಂತ ತಿಳಿಸಿಕೊಟ್ಟಂಥವರು ಶ್ರೀಮನ್ ಮಧ್ವಾಚಾರ್ಯರು. ಅವರ ಭಾವವನ್ನ ಲೋಕಕ್ಕೆ ಸಾರಿದಂಥವರು ಶ್ರೀಮದ್ ಟೀಕಾಕೃತ್ಪಾದರು. ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದುಃಖಿ ಬದ್ಧಾವರಾಧ್ಯಾಸ್ತು ತದಧೀನತ್ವ ಹೇತುತಃ ಶಬ್ದಾಹ ಬ್ರಹ್ಮಣಿ ವರ್ತಂತೆ ಅಂತ ಹೇಳಿ. ಹೇಗೆ ಅಂತಂದ್ರೆ, ಈಗ ನಮಗೆ ಸಾಮಾನ್ಯವಾಗಿ ಈ ಶಬ್ದವು ದೇವರನ್ನು ಹೇಳುತ್ತೆ ಅಂದ ಕೂಡ್ಲೆ ಹೆಂಗ್ರಿ ಹೇಳುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ. ಅದು ಸರಿಯಾಗಿ ನಮಗೆ ಮನವರಿಕೆ ಆಗಬೇಕು, ಅದನ್ನ ಮಾಡಿಕೊಡ್ತಾರೆ ಟೀಕಾಕೃತ್ಪಾದರು. ಹೇಗೆ ಅಂತಂದ್ರೆ, ಉದಾಹರಣೆಯನ್ನು ಕೊಡ್ತಾರೆ. ಈಗ ಸಾಮಾನ್ಯವಾಗಿ ನೋಡ್ರಿ, ದುಃಖಿ ಅಂತ ನಾವು ಲೋಕದಲ್ಲಿ ಹೆಂಗ್ ತಿಳ್ಕೊಂಡಿದೀವಿ, ದುಃಖಿ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ, ಯಾರಲ್ಲಿ ದುಃಖ ಇದೆಯೋ ಅವನನ್ನ ದುಃಖಿ ಅಂತ ಕರೀತಾರೆ. ಹಾಗಾದ್ರೆ ದುಃಖ ದೇವರಲ್ಲಿದೆಯಾ ಅವನನ್ನ ದುಃಖಿ ಅಂತ ಕರಿಬೇಕಾದ್ರೆ ಹಾಗಾದ್ರೆ ಹೇಗೆ ಅಂತ ತುಂಬಾ ಗೊಂದಲ ಬಂತು. ಅದಕ್ಕೆ ಜಯತೀರ್ಥರು ಕೆಲವೊಂದು ನಮ್ಮ ಮನಸ್ಸಿಗೆ ಹಿತವಾಗುವಂತೆ, ನಮ್ಮ ಮನಸ್ಸಿಗೆ ಅರ್ಥವಾಗುವಂತೆ, ನಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತೆ ಒಂದು ಉದಾಹರಣೆಯನ್ನು ಕೊಟ್ಟು ನಮಗೆ ಅರ್ಥ ಮಾಡಿಸ್ತಾರೆ. ಹೇಗೆ ಅಂತಂದ್ರೆ, ಈಗ ನೋಡ್ರಿ, ಒಂದು ಯುದ್ಧದ ಕಾಲ, ಅಲ್ಲಿ ಯುದ್ಧ ಮಾಡ್ತಾನೆ ರಾಜ. ಏನ್ ಮಾಡಿರ್ತಾನೆ, ಅವನು ಯುದ್ಧಕ್ಕೆ ಹೋಗೋದಿಲ್ಲ, ತನ್ನ ಮನೇಲಿ ಹಾಗೇ ಕೂತಿರ್ತಾನೆ. ಆದ್ರೆ ಯುದ್ಧ ಮಾಡದಂಥವ್ರು ಯಾರು? ಸೈನಿಕರು. ಆದ್ರೆ ಒಂದು ವೇಳೆ ಸೈನಿಕರು ಸೋತು ಅಥವಾ ಸೈನಿಕರು ಗೆದ್ರು ಅಂತ ಆದ ಪಕ್ಷದಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅಂತ ಹೇಳ್ತಾರೆ? ರಾಜನು ಗೆದ್ದ ಅಂತ ಹೇಳ್ತಾರೆ, ರಾಜನು ಸೋತ ಅಂತ ಹೇಳ್ತಾರೆ. ಹೊರತು ನಾನು ಗೆದ್ದೆ, ನಾನು ಯುದ್ಧ ಮಾಡಿದ್ದೆ, ರಾಜನು ತನ್ನ ಮನೇಲಿ ಕೂತಿದ್ದಾನೆ, ನಾನು ತಾನು ಯುದ್ಧ ಮಾಡಿದ್ದು, ಹಾಗಾದ್ರೆ ಗೆದ್ದಿರೋದು ನಾನ್ ಆಗ್ಬೇಕು. ರಾಜನು ಹೇಗ್ ಗೆದ್ದ, ರಾಜನು ಹೇಗ್ ಸೋತ ಅಂತಂದ್ರೆ ಅಲ್ಲೇ ಇರೋದು ವಿಷಯ. ಏನು ಅಂತಂದ್ರೆ, ರಾಜನು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಭೃತ್ಯನು ಯುದ್ಧ ಮಾಡಿದ ಮಾತ್ರಕ್ಕೆ ರಾಜನು ಹೇಗೆ ಗೆಲ್ಲೋದು ಅಂತಂದ್ರೆ, ಭೃತ್ಯನು ಯಾರ ಅಧೀನದಲ್ಲಿದ್ದಾನೆ? ರಾಜನ ಅಧೀನದಲ್ಲಿದ್ದಾನೆ. ಹಾಗಾದ್ರೆ ಭೃತ್ಯನು ಯುದ್ಧ ಮಾಡಿ ಗೆದ್ದಾಗಲೂ ಕೂಡ ಅಕೀರ್ತಿ ರಾಜನಿಗೆ ಬರುತ್ತೆ. ಹಾಗೇನೆ ದುಃಖ ಉಳ್ಳವನನ್ನೇ ದುಃಖಿ ಅಂತ ಕರೆಯೋ ಅಗತ್ಯ ಇಲ್ಲ. ದುಃಖ ಉಳ್ಳವನು ಜೀವನ ಆಗಬಹುದು. ಅಂತಹ ಜೀವನು ದೇವರ ಅಧೀನದಲ್ಲಿದ್ದಾನೆ, ದುಃಖವನ್ನು ದೇವರು ಕೊಡ್ತಾನೆ, ಆದ್ರಿಂದಾಗಿ ದುಃಖಿ ಅಂತ. ಹೀಗೆ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಅನೇಕ ಶಬ್ದಗಳನ್ನ ದೇವರನ್ನು ಹೇಳುತ್ತೆ ಅಂತ ತಿಳಿಸುವ ಮೂಲಕ ಆ ಒಂದು ತುತ್ತನ್ನ ನಮಗೆ ಕಲಸಿ ಬಾಯಿಗೆ ತಾವೇ ಟೀಕಾಕೃತ್ಪಾದರು ನಮಗೆ ತಿನ್ನಿಸುವ ಮೂಲಕ ತೃಪ್ತಿ ಪಡಿಸ್ತಾ ಇದ್ದಾರೆ. ಹೀಗೆ ಹಲವಾರು ಶಬ್ದಗಳು ಇದೆ. ಇನ್ನು ಹೇಳ್ಬೇಕು ಅಂತಂದ್ರೆ, ಈಗ ಯಾರೋ ಒಬ್ಬ ತುಂಬಾ ಜಾಸ್ತಿ ಊಟ ಮಾಡ್ತಾ ಇರ್ತಾನೆ, ಅವನನ್ನು ಹೋಗಿ ಬಹುಬುಕ್ ಅಂತ ಅಂದ್ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ಏನ್ ನನ್ನ ತಿಂಡಿ ಪೋತ ಅಂತ ಕರಿತಾನೆ ಇವನು ಅಂತ ಹೇಳಿ. ಹಾಗಾದ್ರೆ ಇದು ಕೂಡ ಒಂದು ಶಬ್ದನೇ ತಾನೆ, ಬಹುಬುಕ್ ಅಂತ ಹೇಳಿ. ಹಾಗಾದ್ರೆ ದೇವರನ್ನು ಹೆಂಗೆ ಹೇಳುತ್ತೆ ಅಂತಂದ್ರೆ, ಅವನಿಗೆ ಸಿಟ್ಟು ಬರಬಹುದು, ಯಾರು ಮನುಷ್ಯರಿಗೆ ನಮಗೆ ಕರೆದ್ರೆ ಸಿಟ್ಟು ಬರಬಹುದು, ಆದ್ರೆ ದೇವರಿಗೆ ಆ ಶಬ್ದವನ್ನು ಕರೆದ್ರೆ ಸಿಟ್ಟು ಬರಲ್ಲ. ಯಾಕೆ ಅಂತಂದ್ರೆ, ಬಹುಬುಕ್ ಅಂತಂದ್ರೆ ಅರ್ಥ ಏನು? ಇಡೀ ಜಗತ್ತನ್ನ ಸಂಹಾರ ಮಾಡುವಂಥವನು ಅಂತರ್ಥ. ಹಾಗಾದ್ರೆ ಆ ಬಹುಭುಕ್ತ ಎನ್ನುವಂತಹದ್ದು ದೇವರಲ್ಲಿ ಇಲ್ಲದೆ ಹೋದ್ರೆ ಸಂಹಾರ ಕರ್ತೃತ್ವ ಎನ್ನುವಂತಹ ಗುಣನೇ ಸಿದ್ಧವಾಗಲ್ಲ. ಅದಕ್ಕೋಸ್ಕರವಾಗಿಯೇನೆ ಇಂತಹ ಒಂದು
ನಮಗೂ ಕೂಡ ನಮ್ಮ ಕಲ್ಪನೆಗೂ ಮೀರಿದಂತೆ ನಮಗೆ ಅರ್ಥ ಆಗುವಂತೆ ಅನೇಕ ಪ್ರಸಂಗಗಳನ್ನ ಉದಾಹರಿಸುವ ಮೂಲಕ ಎಲ್ಲಾ ಶಬ್ದಗಳು ಕೂಡ ದೇವರನ್ನೇ ಹೇಳುತ್ತೆ ಅಂತ ಟೀಕಾಕೃಪಾದರು ತಿಳಿಸಿದ್ರು. ಇಂತಹ ವಿಷಯಗಳನ್ನ ಸ್ವಾಮಿಗಳ ಹತ್ರ ನಾವು ಅಧ್ಯಯನ ಮಾಡ್ಬೇಕಾದ್ರೆ ನಮಗೂ ಹಿಂಗ್ ಹೇಳಿದ ಕೂಡಲೇ ನಾವು ಕೇಳ್ತಾ ಇದ್ವಿ, ಹೇಗೆ ಸ್ವಾಮಿ ಅಂತಂದಾಗ ತುಂಬಾ ತಿಳಿ ಹೇಳ್ತಾ ಇದ್ರು. ಅಂದ್ರೆ ಟೀಕಾಕೃಪಾದರು ಒಂದು ತುತ್ತನ್ನು ಕಲಿಸಿ ತಿನ್ನಿಸಿದ್ರು ಕೂಡ ನಮ್ಮ ಸ್ವಾಮಿಗಳು ಏನ್ ಮಾಡ್ತಿದ್ರು ಅಂತಂದ್ರೆ ಅದಕ್ಕೆ ತುಪ್ಪವನ್ನು ಬೆರೆಸಿ ಇನ್ನೂ ತಿನ್ನಿಸ್ತಾ ಇದ್ರು. ಇನ್ನು ನಮಸ್ಸೆಗೆ ಇನ್ನೂ ಅರ್ಥವಾಗುವಂತೆ ಸ್ವಾಮಿಗಳು ತಿಳಿಸ್ತಾ ಇದ್ರು. ಹೀಗೆ ಅದ್ಭುತವಾದಂತಹ ವಿಷಯಗಳನ್ನ ಸ್ವಾಮಿಗಳು ತಿಳಿಸುವ ಮೂಲಕ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿದ್ದಾರೆ. ಆದ್ರಿಂದ ಇಂತಹ ಸಂದರ್ಭದಲ್ಲಿ ಈ ಎರಡು ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪದ ಶ್ರೀಮನ್ ಮೂಲರಾಮಚಂದ್ರನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ವಿದ್ವಾಂಸರ ಪ್ರವಚನಕ್ಕೆ ಸಮಯ ಹೆಚ್ಚಾಗಿದ್ದರಿಂದ ಮುಂದೆ ಸಂಸ್ಥಾನ ಪೂಜೆಗೆ ಸ್ವಾಮಿಗಳು ಹೋಗಬೇಕು. ಅವರ ಅನುಗ್ರಹ ಸಂದೇಶದ ಮೊದಲು ಶ್ರೀಗಳವರ ಆದೇಶದಂತೆ ಗುರುಗಳೇ ಬರೆದಂತಹ ಟೀಕಾಚಾರ್ಯರ ಸ್ತುತಿ ಎಲ್ಲ ಇಲ್ಲಿರ್ತಕ್ಕಂಥವರಿಗೆ ನಾನು ಒಂದು ಬಾರಿ ಹೇಳ್ಕೊಡ್ತೇನೆ. ಅದನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ಭಕ್ತರೆಲ್ಲರೂ ಕೂಡ ಹೇಳಬೇಕು ಅಂತ ತಿಳಿಸ್ತಾ, ಪೂಜ್ಯ ಗುರುಗಳು ಟೀಕಾಚಾರ್ಯರನ್ನು ಕುರಿತು ರಚಿಸಿದ ಒಂದು ಸ್ತುತಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯತ್ ಬೃಂದಾವನ ದರ್ಶನೇನ ದುರಿತಧ್ವಂಸೇನ ಸಂರಾಜತೆ ಯತ್ಪಾದೋದಕ ಸೇವನೇನ ಸುಜನಃ ತೀರ್ಥೇಶು ಸಮ್ಮಜ್ಜತಿ ಯದ್ಹಸ್ತೋದಕ ಭಕ್ಷಣೇನ ಸಕಲಾ ಅಭೀಷ್ಟಂ ಸಮಾಲಂಬತೆ ತಂ ಸೇವೆ ಜಯತೀರ್ಥರಾಜ ಮನಿಷಂ ತುಂಗಾತಟೆ ರಾಜಿತಂ ವಂದಾರು ವೃಂದ ಪರಿಸೇವಿತ ಸಾಂದ್ರಮೋದಃ ಇಂದ್ರಾಂಶ ಸದ್ಗುರುವರಃ ಪ್ರಣತೇಷ್ಟದೋಸೌ ಮೋದಂ ಮುದಾ ದಿಶತಿ ಮಂದಮತೀನ್ ಪುನಾತಿ ವೃಂದಾವನಂ ಸಮಧಿತಿಷ್ಠತಿ ಸಜ್ಜಯಾರ್ಯಃ ಶ್ರೀಮನ್ಮೂಲ ರಘುದ್ವಾಂಗ್ರಿ ನಲಿನೇ ಭೃಂಗಾಯಿತಂ ಸಂತತಂ ದುರ್ವಾದಾಖ್ಯತಮಿಸ್ರ ಪರ್ವತದಲೆ ದೇವೇಂದ್ರ ವಜ್ರಾಯಿತಂ ದುರ್ವ್ಯಾಖ್ಯಾನ ತಮೋ ನಿವಾರಣ ವಿಧೌ ಚಂದ್ರಸ್ಯ ಭಾಸಾಯಿತಂ ತಂ ಸೇವೆ ಗಜಗಕ್ವರಸ್ತಯತಿನಂ ಶ್ರೀಮಜ್ಜಯಾರ್ಯಂ ಗುರುಂ ಶ್ರೀಮನ್ಯಾಯಸುಧಾಯೇನ ಸೂಧೃತಾ ಶಾಸ್ತ್ರ ಸಿಂಧುತಃ ಜಯತೀರ್ಥ ಗುರುಂ ನೌಮಿ ಸುಖತೀರ್ಥಾರ್ಯ ಪೀಠಕಂ ಜಯತೀರ್ಥ ರವಿರ್ಭಾತಿ ನವವೃಂದಾವನೇ ಸದಾ ತತ್ವಪ್ರಕಾಶಿಕಾ ಭಾವಂ ಪ್ರಕಟೀಕರ್ತುಮುದ್ಯತಃ ಶ್ರೀಮೂಲ ರಾಮ ಪದ ಪಂಕಜ ಲೋಲ ಭೃಂಗ ಶ್ರೀಮಧ್ವ ತತ್ವಮತವಾರ್ಧಿ ಸೂರ್ಧಿ ಚಂದ್ರ ಶ್ರೀಕೋಲಸೂತ ಸರಿದಂತರ ಮೌನಿ ಸಂಗ ಶ್ರೀಮಜ್ಜಯಾರ್ಯ ಗುರುರಾಟ್ ಅವಕಾಮ ಭಂಗ ವೇದಾಂತ ವೇದ್ಯ ಹರಿಭಕ್ತಿ ಸುಧಾಂ ಸ್ರವಂತಂ ಸಂಸಾರ ಸಾಗರ ವಿರಾಗ ಧಿಯಂ ಕಿರಂತಂ ಶ್ರುತ್ಯರ್ಥ ಸಾರ ಪರಿಚಿಂತನ ಬೋಧದಂ ತಂ ಟೀಕಾರ್ಯ ಸದ್ಗುರುವರಂ ಪ್ರಣತೋಸ್ಮಿ ನಿತ್ಯಂ ಶ್ರೀಪದ್ಮನಾಭ ಗುರುವರ್ಯ
ಶ್ರೀ ಪದ್ಮನಾಭ ಗುರುವರ್ಯ ಸಮೀಪವಾಸಿನ್ ಸಮೀಪವಾಸಿ ಶ್ರೀಮತ್ ಕವೀಂದ್ರಯತಿ ಪೂಜಿತ ಶ್ರೀಮದ್ ಕವೀಂದ್ರಯತಿ ಪೂಜಿತ ಪಾದಪದ್ಮ ಪಾದಪದ್ಮ ವಾಗೀಶ ತೀರ್ಥ ಪರಿಸೇವಿತ ಭಾಗೀಶ ತೀರ್ಥ ಪರಿಸೇವಿತ ಭವ್ಯ ರೂಪ ಭವ್ಯ ರೂಪ ಶ್ರೀಮಜ್ಜಯಾರ್ಯ ಮಮ ದೇಹಿ ಶ್ರೀಮಜ್ಜಯಾರ್ಯ ಮಮ ದೇಹಿ ತವಾಶು ದಾಸ್ಯಂ ತವಾಶು ದಾಸ್ಯಂ ಯೋ ದುಶ್ಯಾಸ್ತ್ರತಮೋ ವಿಕರ್ತನ ಮಣಿಃ ಯೋ ದುಶ್ಯಾಸ್ತ್ರತಮೋ ವಿಕರ್ತನ ಮಣಿಃ ಭಕ್ತೈಕ ಚಿಂತಾಮಣಿಃ ಭಕ್ತೈಕ ಚಿಂತಾಮಣಿಃ ತುಂಗಾಂಬೋಧಿ ತರಂಗ ಭೂಷಣ ಮಣಿಃ ತುಂಗಾಂಬೋಧಿ ತರಂಗ ಭೂಷಣ ಮಣಿಃ ಸನ್ಯಾಸಿ ಚೂಡಾಮಣಿಃ ಸನ್ಯಾಸಿ ಚೂಡಾಮಣಿಃ ಭಾಷ್ಯಾದ್ಯರ್ಥ ಸುಬೋಧ ಭಾಷ್ಯಾದ್ಯರ್ಥ ಸುಬೋಧ ದೀಪಕ ಮಣಿಃ ದೀಪಕ ಮಣಿಃ ದೇವೇಶು ಮುಖ್ಯೋ ಮಣಿಃ ದೇವೇಶು ಮುಖ್ಯೋ ಮಣಿಃ ತುಷ್ಟೋ ಮಾಂ ಜಯ ರಾಜಶೇಖರ ಮಣಿಃ ತುಷ್ಟೋ ಮಾಂ ಜಯ ರಾಜಶೇಖರ ಮಣಿಃ ಪಾಯಾದಪಾಯ ಸದಾ ಆಯಾದಪಾಯ ಸದಾ ನಾನಾ ವೃತ್ತೈ ಶೋಭಿತಂ ಶ್ರೀಜಯಾರ್ಯ ನಾನಾವೃತ್ತೈ ಶೋಭಿತಂ ಶ್ರೀಜಯಾರ್ಯ ಸ್ತೋತ್ರಂ ದಿವ್ಯಂ ಗುಂಫಿತಂ ಸದ್ಬುಧೇಂದ್ರೈ ಸ್ತೋತ್ರಂ ದಿವ್ಯಂ ಗುಂಫಿತಂ ಸದ್ಬುಧೇಂದ್ರೈಃ ಭಕ್ತ್ಯಾಯುಕ್ತೋ ಯಪ್ಪಟೇ ದೇವ ನಿತ್ಯಂ ಭಕ್ತ್ಯಾಯುಕ್ತೋ ಯಃ ಪಠೇದೇವ ನಿತ್ಯಂ ಸರ್ವಂ ಪ್ರಾಪ್ನೋತಿ ಸರ್ವಂ ಪ್ರಾಪ್ನೋತಿ ಅಹಿಕಾಮುಷ್ಮುಕಂಚ ಕಾಮುಷ್ಮಿಕಂ ಚ ಇತಿ ಶ್ರೀಮತ್ ಸುಬುಧೇಂದ್ರ ತೀರ್ಥ ವಿರಚಿತಂ ಇತಿ ಶ್ರೀಮತ್ ಸುಬುಧೇಂದ್ರ ತೀರ್ಥ ವಿರಚಿತಂ ಸುಬುಧೇಂದ್ರ ತೀರ್ಥ ವಿರಚಿತ ಸುಬುಧೇಂದ್ರ ತೀರ್ಥ ವಿರಚಿತ ಶ್ರೀ ಜಯತೀರ್ಥ ಸ್ತುತಿ ಶ್ರೀ ಜಯತೀರ್ಥ ಸ್ತುತಿಃ ಸಮಾಪ್ತ ಸಮಾಪ್ತ ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಈಗ ಪೂಜ್ಯ ಗುರುಗಳ ಅನುಗ್ರಹ ಸಂದೇಶ ನಡೀತಾ ಎಲ್ಲರೂ ಶಾಂತಿ ಚಿತ್ರ ಕೊಡ್ಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ವಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಶ್ರೀ ಪದ್ಮನಾಭ ತೀರ್ಥರ ಜಯತೀರ್ಥ ಗುರುಸಾರ ಪದ್ಮನಾಭ ತೀರ್ಥರ ನರಹರಿ ತೀರ್ಥರ ಮಾಧವ ತೀರ್ಥರ ಅಕ್ಷೋಭಿ ತೀರ್ಥರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರಾದ ಟೀಕಾಚಾರ್ಯರು ಎಂಬುದಾಗಿಯೇ ಪ್ರಸಿದ್ಧರಾದ ಶ್ರೀ ಜಯತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ. ಜಯತೀರ್ಥ ಗುರು ಸಾರ್ವಭೌಮರ ಕೊಡುಗೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಅಪಾರವಾಗಿರ್ತಕ್ಕಂಥದ್ದು, ಅಸದೃಶವಾಗಿರ್ತಕ್ಕಂಥದ್ದು. ಆಚಾರ್ಯರು ಅವತಾರ ಮಾಡಿ ವೇದವ್ಯಾಸ ದೇವರ ಹೃದ್ಗತವಾದ ಅಭಿಪ್ರಾಯವನ್ನು ಹೊರಹೊಮ್ಮುವ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಅರ್ಥಾತ್ ಬ್ರಹ್ಮಸೂತ್ರಗಳಿಗೆ ತತ್ಪೂರ್ವದಲ್ಲಿ ರಚಿತವಾದಂತಹ ಎಲ್ಲ ಭಾಷ್ಯಗಳ ವಿಮರ್ಶಾರೂಪವಾಗಿ ವೇದವ್ಯಾಸ ದೇವರ ಹೃದ್ಗತವಾದ ಅಭಿಪ್ರಾಯವನ್ನು ಹೊರಹೊಮ್ಮಿಸುವ ನಿಟ್ಟಿನಲ್ಲಿ ಆಚಾರ್ಯರಿಂದ ರಚಿತವಾದ ಭಾಷ್ಯ, ಅಂತಹ ಭಾಷ್ಯ ಅದೇ ರೀತಿಯಾಗಿ ಸೂತ್ರ ಪ್ರಸ್ಥಾನದ ಮತ್ತೊಂದು ಕೊಡುಗೆ ಅನುವ್ಯಾಖ್ಯಾನ ಇತ್ಯಾದಿ ಗ್ರಂಥಗಳನ್ನ ರಚನೆ ಮಾಡಿ ಸಜ್ಜನ ಸಮುದಾಯಕ್ಕೆ ತತ್ವಜ್ಞಾನವನ್ನ ಉಣಬಡಿಸಿದ್ದಾರೆ. ಅಂತಹ ಆಚಾರ್ಯರ ಮಾತುಗಳ ಒಂದು ಗಾಂಭೀರ್ಯವನ್ನ ವಿಶೇಷವಾಗಿ ಅವರ ಮುಖಾರವಿಂದದಿಂದಲೇನೆ ಶ್ರವಣ ಮಾಡಿದಂತಹ ಪದ್ಮನಾಭ ತೀರ್ಥರೇ ಮೊದಲಾದ ಸನ್ಯಸ್ತ 4 ಜನ ಶಿಷ್ಯರುಗಳು, ವಿಶೇಷವಾಗಿ ಪದ್ಮನಾಭ ತೀರ್ಥರು
ಸತ್ತರ್ಕ ದೀಪಾವಳಿ, ಸನ್ಯಾಯ ರತ್ನಾವಳಿ ಅನ್ನುವಂತಹ ಗ್ರಂಥಗಳ ಮೂಲಕವಾಗಿ ಆಚಾರ್ಯರ ಭಾವವನ್ನ ಮೊದಲಿಗೆ ಹೊರಗಾಕಿದವರು. ಅದಕ್ಕೆ ಪೂರ್ಣ ಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವ ಪೂರ್ವಕಂ ಅಂತ ನರಹರಿ ತೀರ್ಥರು ಅವರನ್ನ ಕೊಂಡಾಡಿದ್ದಾರೆ. ಅಂತಹ ಪದ್ಮನಾಭ ತೀರ್ಥರ ಎಲ್ಲ ಗ್ರಂಥಗಳನ್ನ ಆಧರಿಸಿಕೊಂಡು ಆ ನಂತರದಲ್ಲಿ ಬಂದಂತಹ ಎಲ್ಲ ಪರವಾದಿಗಳ ಯುಕ್ತಿಗಳನ್ನ ಸಂಯುಕ್ತಿಕವಾಗಿ ಸವಿಸ್ತಾರವಾಗಿ ವಿಮರ್ಶಪೂರ್ವಕವಾಗಿ ಎಲ್ಲ ಮತಗಳನ್ನ, ಎಲ್ಲ ವಿಚಾರಗಳನ್ನ, ಎಲ್ಲ ಪರವಾದಿಗಳ ವಾದವನ್ನ ಚೆನ್ನಾಗಿ ಮಥನ ಮಾಡಿ ಅದನ್ನ ಇದಮಿತ್ತಂ ಎಂಬುದಾಗಿ ಆಚಾರ್ಯರ ಮಾತಿಗೆ ಭಾವವನ್ನ ಹೊರಹೊಮ್ಮಿಸಿರತಕ್ಕಂತ ಮಹಾನುಭಾವರೇ ಇಂದಿನ ಆರಾಧನಾ ನಾಯಕರಾದ ಶ್ರೀ ಜಯತೀರ್ಥ ಗುರು ಸಾರ್ವಭೌಮರು. ಅವರ ವ್ಯಾಖ್ಯಾನದ ವೈಶಿಷ್ಟ್ಯವನ್ನ ಕೊಂಡಾಡುವಾಗ ವ್ಯಾಸರಾಜ ಗುರು ಸಾರ್ವಭೌಮರು ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ ಮಾನೈರ್ ಅಖಂಡಿತೈ ಅಂತ ಇದ್ದಾರೆ. ಚಿತ್ರ ವಿಚಿತ್ರವಾದಂತಹ ಪದಗಳ ಒಂದು ಪ್ರಯೋಗ. ಇನ್ನು ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ ಮೊದಲಾದ ಎಲ್ಲ ಶಾಸ್ತ್ರಗಳನ್ನ ಅದರಲ್ಲಿ ಬಟ್ಟಿಗಿಡಿಸಿದ್ದಾರೆ. ಮತ್ತೆ ಅವರ ಯುಕ್ತಿಗಳು ಎಂತಹ ಯುಕ್ತಿಗಳು ಅಂತಂದ್ರೆ ಅಖಂಡಿತೈಹಿ ಅಂತಂದ್ರು. ಯಾರಿಂದಲೂ ಕೂಡ ಅವರ ಯುಕ್ತಿಗಳನ್ನ, ಅವರ ಮಾತುಗಳನ್ನ ಖಂಡನೆ ಮಾಡ್ಲಿಕ್ಕೆ ಸಾಧ್ಯವೇ ಇರದೇ ಇರತಕ್ಕಂತಹ ಒಂದು ದೃಢವಾದ ವಾಕ್ ಪ್ರಪಂಚ ನಮ್ಮ ಜಯತೀರ್ಥ ಗುರು ಸಾರ್ವಭೌಮರದು. ಇನ್ನು ಮನಬಂದಂತೆ ಮಾತನಾಡ್ತಾರೋ ಅಂತಂದ್ರೆ ಹಾಗಲ್ಲ, ಪ್ರಮಾಣ ಸಹಿತವಾದಂತಹ ಮಾತನ್ನೇ ಆಡ್ತಾರೆ. ಆ ಪ್ರಮಾಣಗಳು ಯಾವ್ಯಾವುದು ಅಂತಂದ್ರೆ ವೇದ ಉಪನಿಷತ್ತುಗಳು, ಅದೇ ರೀತಿಯಾಗಿ ಬ್ರಹ್ಮಸೂತ್ರಗಳು, ಪುರಾಣಗಳು, ಮತ್ತೆ ಆಚಾರ್ಯರ ಮಾತುಗಳು. ಇಂತಹ ಮಾತುಗಳೆಂಬತಕ್ಕಂತಹ ಪ್ರಮಾಣವನ್ನ ಪ್ರತಿ ಮಾತಿಗೂ ಉದಾಹರಿಸುವ ಮೂಲಕವಾಗಿ ಆಚಾರ್ಯರ ಏನು ಮಾತುಗಳಿದ್ದಾವೆ, ಗ್ರಂಥ ರೂಪವಾದಂತಹ ಮಾತುಗಳು, ಅದರ ನಿಜವಾದ ಭಾವವನ್ನ ಹೊರಹೊಮ್ಮಿಸಿರ್ತಕ್ಕಂತಹ ಒಂದು ಮಹಾನುಭಾವರು ಶ್ರೀ ಜಯತೀರ್ಥ ಗುರು ಸಾರ್ವಭೌಮರು. ಆ ಮಾತಿನ ಸ್ವಾರಸ್ಯಗಳನ್ನ ಹೇಳಬೇಕು ಅಂತಂದಾಗ ಈಗಾಗಲೇ ಪೂರ್ವೋಪನ್ಯಾಸಕರು ಹೇಳಿದಂತೆ ಪ್ರತಿ ಮಾತಿನ ಭಾವವನ್ನು ವಿವರಿಸುವ ಜೊತೆಯಲ್ಲಿ ಒಂದೊಂದು ಪದ, ಒಂದೊಂದು ಅಕ್ಷರಗಳ ಮಹತ್ವವನ್ನು ಕೂಡ ಆಚಾರ್ಯರ ಮಾತನ್ನ ಹೊರಹೊಮ್ಮಿಸಿದ್ದಾರೆ. ಯಾಕೆ ಹೇಳಿದ್ರೆ ಆಚಾರ್ಯರ ಮಾತು ಬಾಲಸಂಗಮ ವಿಬೋಧಯದೃಶಂ ಎಂಬುದಾಗಿ ಹೇಳಿದಂತೆ ಅವರಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಅವರನ್ನು ಸೇವಿಸಿ ಆಚಾರ್ಯರ ಮಾತನ್ನ ಒಬ್ಬ ಪುಟ್ಟ ಬಾಲಕ ನೋಡಿದ್ರೂ ಕೂಡ ಅವನಿಗೆ ಆಚಾರ್ಯರ ಅನುಗ್ರಹದಿಂದ ಬೋಧವಾಗುತ್ತೆ. ದುರ್ನಿರೂಪ ವಚನಂಚ ಪಂಡಿತೈಹಿ, ನಾವೆಲ್ಲ ಶಾಸ್ತ್ರಗಳನ್ನ ತಿಳಿದವರು ಎಂಬುವಂತಹ ಅಹಂಕಾರದಿಂದ ಬೀಗುವ ವಿದ್ವಾಂಸರಿಗೂ ಕೂಡ ಆಚಾರ್ಯರ ಒಂದು ಮಾತು ಕೂಡ ಅರ್ಥವಾಗದೇ ಇರತಕ್ಕಂತಹ ಗಾಂಭೀರ್ಯ ಆಚಾರ್ಯರ ಮಾತಿನಲ್ಲಿದೆ. ಇಂತೆಲ್ಲ ಮಹತ್ವವನ್ನ ಚ ತು ಅಪಿ ಮೊದಲಾದಂತಹ ಮಾತುಗಳಿಗೂ ಕೂಡ ಬಹ್ವರ್ಥವನ್ನ ಮತ್ತು ಅತಿ ಸ್ವಾರಸ್ಯವಾದಂತಹ ಅರ್ಥಗಳನ್ನ, ಸಾಂದರ್ಭಿಕವಾದಂತಹ ಅರ್ಥವನ್ನ ತಿಳಿಸಿಕೊಟ್ಟಂತಹ ಮಹಾನುಭಾವರು ಇಂದಿನ ಆರಾಧನಾ ನಾಯಕರು. ಅಂತಹ ಮಹಾನುಭಾವರ ಮೇರು ಕೃತಿ ಶ್ರೀಮನ್ ನ್ಯಾಯಸುಧಾ ಎಂಬುದಾಗಿ. ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಬಗ್ಗೆ ಹೇಳುವಾಗ ಹೇಳ್ತಾರೆ, ನ್ಯಾಯಸುಧಾ ಅನ್ನುವಂತಹ ಏನು ಗ್ರಂಥ ಇದೆ, ಅರ್ಥಾತ್ ವಿಷಮ ಪದ ವಾಕ್ಯಾರ್ಥ ವಿವೃತ್ತಿ ಎನ್ನುವಂತಹದ್ದು, ಇದನ್ನ ಆಚಾರ್ಯರ ಅನುವ್ಯಾಖ್ಯಾನವೆಂಬತಕ್ಕಂತಹ ಕಮಲ, ಅಂತಹ ಕಮಲದಲ್ಲಿ ಪ್ರತಿಯೊಂದು ಮಾತು, ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದವೂ ಕೂಡ ಬಹ್ವರ್ಥ ಗರ್ಭಿತವಾಗಿರತಕ್ಕಂಥದ್ದು. ಅದಕ್ಕೆ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿ ಮೇ ಮನಃ ಅಂತಂದ್ರು. ಅನುವ್ಯಾಖ್ಯಾನವೆಂಬತಕ್ಕಂತಹ ಆಚಾರ್ಯರ ವಾಕ್ ಕುಸುಮ ಏನಿದೆ ಅದರಲ್ಲಿ ಬಹ್ವರ್ಥ ಗರ್ಭಿತವಾಗಿದೆ. ಅದು ಆ ಒಂದೊಂದು ಅರ್ಥವನ್ನು ಕೂಡ ಚೆನ್ನಾಗಿ, ಹೇಗೆ ಕಮಲದಲ್ಲಿ ಪುಷ್ಪಗಳಲ್ಲಿ ಮಕರಂದವು ಅಲ್ಲಿ ಆಸೀನವಾಗಿ ಅಲ್ಲಿರತಕ್ಕಂತಹ ರಸವನ್ನ ಸಮಗ್ರವಾಗಿ ಹೀರಿ ಮಧುರವಾದಂತಹ ಪದಾರ್ಥವನ್ನ, ಜೇನುತುಪ್ಪವನ್ನ ತಯಾರಿಸಿ ಉಣಬಡಿಸುತ್ತೋ ಅದೇ ರೀತಿಯಾಗಿ ಜಯತೀರ್ಥರೆಂಬತಕ್ಕಂತಹ ದುಂಬಿಯು ಅನುವ್ಯಾಖ್ಯಾನ ಆಚಾರ್ಯರ ವಾಕ್ ಕುಸುಮಗಳೆಂಬತಕ್ಕಂತಹ ಕಮಲಗಳಲ್ಲಿ ತಾವು ಇದ್ದುಕೊಂಡು
ಅಲ್ಲಿರುವಂತಹ ರಸವನ್ನ ಚೆನ್ನಾಗಿ ಆಸ್ವಾದನೆ ಮಾಡಿ ಸಾಧಕರಿಗೆ ಮಧುರವಾದಂತಹ ಅಮೃತವನ್ನ ಉಣಬಡಿಸಿದ್ದಾರೆ. ಆ ಅಮೃತವೇ ಶ್ರೀಮನ್ ನ್ಯಾಯಸುಧಾ ಎಂಬತಕ್ಕಂತಹ ಗ್ರಂಥ. ಅಂತಹ ಗ್ರಂಥ ನೇರು ಕೃತಿಯಾಗಿದೆ. ಅಂತಹ ಗ್ರಂಥ ನಿರ್ಮಾತೃಗಳು ನ್ಯಾಯಸುಧಾಕಾರರು ಎಂಬುದಾಗಿಯೇ ಪ್ರಸಿದ್ಧರಾದಂತಹ ಮಹಾನುಭಾವರು ಜಯತೀರ್ಥ ಗುರುಸಾರ್ವಭೌಮರಾಗಿದ್ದಾರೆ. ಹಾಗಾಗಿ ತತ್ಪೂರ್ವದಲ್ಲಿ ಆಚಾರ್ಯರ ಗ್ರಂಥಗಳಿಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಪಂಡಿತಾಚಾರ್ಯರೇ ಮೊದಲಾಗಿರ್ತಕ್ಕಂಥವರು ಟೀಕೆಗಳನ್ನ ರಚನೆ ಮಾಡಿದ್ರು ಕೂಡ ನಿರೂಪಪದ ಟೀಕಾಚಾರ್ಯರು ಎಂಬುದಾಗಿ ಪ್ರಸಿದ್ಧರಾಗಿರತಕ್ಕಂಥವರು ನಮ್ಮ ಜಯತೀರ್ಥ ಗುರುಸಾರ್ವಭೌಮರು. ಅವರೆಲ್ಲರೂ ಕೂಡ ಪ್ರಾಚೀನ ಟೀಕಾಕಾರರು ಎಂಬುದಾಗಿ ಉಪಪದ ಸಹಿತವಾದಂತಹ ಟೀಕಾಕಾರರಾದ್ರೆ ಟೀಕಾಚಾರ್ಯರು ಎಂಬುದಾಗಿ ನಿರೂಪಪದ ಟೀಕಾಚಾರ್ಯ ಪದವಾಚ್ಯತ್ವ ಅನ್ನುವಂತಹದ್ದು ಅದು ಜಯತೀರ್ಥರಿಗೆ ಸಲ್ಲುವಂತಹದ್ದಾಗಿದೆ. ಅಂತಹ ಮಹಾನುಭಾವರು ಆಚಾರ್ಯರ ಎಲ್ಲ ಭಾವವನ್ನ ಗ್ರಂಥ ರೂಪದಲ್ಲಿ ಹೊರಹೊಮ್ಮಿಸಿ ಸಜ್ಜನ ಸಮುದಾಯಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ. ನಮ್ಮ ಮಾಧ್ವ ಪ್ರಪಂಚದಲ್ಲಿ ಮುನಿತ್ರಯರು ಎಂಬುದಾಗಿ ಪ್ರಸಿದ್ಧರಾದಂತಹವರು ಶ್ರೀಮದ್ ಆಚಾರ್ಯರು, ಜಯತೀರ್ಥರು, ವ್ಯಾಸರಾಜ ಗುರು ಸಾರ್ವಭೌಮರು. ಅಂತಹ 3 ಜನ ಮುನಿತ್ರಯರಲ್ಲಿ ಎರಡನೆಯವರಾಗಿ ಕಾಮಧೇನು ಸದೃಶರಾಗಿದ್ದಾರೆ. ಅದಕ್ಕಾಗಿ ಯಸ್ಯವ ಕಾಮಧೇನುರ್ನಃ ಅಂತಂದಿದ್ದಾರೆ. ಅವರನ್ನ ಸ್ತುತಿಸುವಾಗ ಯಾರ ಮಾತು ನಮ್ಮ ಕಾಮಧೇನುವಿನಂತೆ ನಮಗೆ ಅನುಗ್ರಹ ಮಾಡ್ತಾ ಇದೆ, ಎಲ್ಲಿ ಯಾವ ವಾಕ್ಯದ ಅರ್ಥ ನಮಗಾಗೋದಿಲ್ಲ, ಆವಾಗ ಕಾಮಧೇನುವನ್ನ ನಾವು ಬೇಡಿದ ಇಷ್ಟಾರ್ಥಗಳನ್ನು ನೀಡುವಂತೆ ನಾವು ಜಯತೀರ್ಥ ಗುರು ಸಾರ್ವಭೌಮರಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಆಚಾರ್ಯರ ಮಾತಿನ ಅರ್ಥ ನಮಗಾಗಬೇಕು ಎಂಬುದಾಗಿ ಪ್ರಾರ್ಥಿಸಿದಾಗ ಆಚಾರ್ಯರ ಭಾವವನ್ನ ಹೊರಹೊಮ್ಮಿಸುವಂತಹ ವ್ಯಕ್ತಿತ್ವ ಮಾತು ಅವರದು ನಮ್ಮ ಜಯತೀರ್ಥ ಗುರು ಸಾರ್ವಭೌಮರದಾಗಿದೆ. ಆದ್ದರಿಂದಲೇನೆ ಆ ಮುನಿತ್ರಯರಲ್ಲಿ ಆಚಾರ್ಯರು ಕಲ್ಪವೃಕ್ಷ ಸದೃಶರಾಗಿ, ಕಾಮಧೇನು ಸದೃಶರಾಗಿ ಜಯತೀರ್ಥ ಗುರು ಸಾರ್ವಭೌಮರು, ಚಿಂತಾಮಣಿ ಸದೃಶರಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಎಂಬುದಾಗಿ ಈ 3 ಜನ ಮುನಿತ್ರಯರು ಎಂಬುದಾಗಿ ಕೀರ್ತಿತರಾಗಿದ್ದಾರೆ. ಅಂತಹ ಮುನಿತ್ರಯರಲ್ಲಿ ಎರಡನೆಯವರಾದಂತಹ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ಇಹಲೋಕ ವ್ಯಾಪಾರವನ್ನ ಪರವಾದಿಗಳ ನಿಗ್ರಹ, ಸಿದ್ಧಾಂತ ಸ್ಥಾಪನೆ, ತತ್ವೋಪದೇಶ, ಸಜ್ಜನ ಸಮುದಾಯವನ್ನ ಉದ್ಧಾರ ಮಾಡೋದು, ಜೊತೆಗೆ ಈ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ತಾವು ತಮ್ಮ ಅಂತಿಮ ಕಾಲದಲ್ಲಿ ತಮ್ಮ ಯೋಗ್ಯರಾದಂತಹ ಶಿಷ್ಯರಾದ ವಿದ್ಯಾಧರಾಜ ತೀರ್ಥರಿಗೆ ಆಶ್ರಮವನ್ನು ನೀಡಿ ಪಟ್ಟಾಭಿಷೇಕವನ್ನು ಮಾಡಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ತಾವು ತಮ್ಮ ಪೂರ್ವಾಚಾರ್ಯರಾದ ನಮ್ಮ ಆದ್ಯ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದ ಜಯತೀರ್ಥ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರಿಂದ ಅಧಿಷ್ಠಿತವಾದ ಇಂದಿನ ನವಬೃಂದಾವನದ ನಡುಗಡ್ಡೆ, ಅಂದಿನ ಕಾಲಾದ್ರಿ ಕ್ಷೇತ್ರದ ಅಲ್ಲಿ 2ನೇ ಬೃಂದಾವನವಾಗಿ ಪದ್ಮನಾಭ ತೀರ್ಥರ ಮುಂಭಾಗದಲ್ಲಿ ಅವರು ವಿರಾಜಮಾನರಾಗಿ ಅದ್ಯಾಪಿ ತಾವು ಮಾಡಿದಂತಹ ಟೀಕಾ ಗ್ರಂಥಗಳನ್ನ ಪದ್ಮನಾಭ ತೀರ್ಥರ ಮೂಲಕವಾಗಿ ಆಚಾರ್ಯರಿಗೆ ತದಂತರ್ಯಾಮಿಯಾದಂತಹ ತಮ್ಮ ಉಪಾಸ್ಯ ಮೂರ್ತಿಯಾದ ಮೂಲರಾಮನಿಗೆ ಸಮರ್ಪಣೆ ಮಾಡಿರುವಂತಹದ್ದು ಐತಿಹಾಸಿಕವಾದಂತಹ ವಿಚಾರ. ಅವರು ಈ ನ್ಯಾಯಸುಧಾ ಗ್ರಂಥವನ್ನ ರಚನೆ ಮಾಡಿ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ತಮ್ಮ ಕರಕಮಲಗಳಿಂದ ಪೂಜಿತವಾದಂತಹ ಪ್ರತಿಷ್ಠಿತವಾದಂತಹ ಜಯರಾಮದೇವರನ್ನ ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರು, ಸರ್ವಜ್ಞಕರಾರ್ಚಿತರಾದಂತಹ ದಿಗ್ವಿಜಯರಾಮದೇವರು, ಅದೇ ರೀತಿಯಾಗಿ ಸರ್ವಜ್ಞ ಕಲ್ಪರಾದಂತಹ ಜಯತೀರ್ಥರು ತಮ್ಮ ಕರಾರ್ಚಿತವಾದಂತಹ ಈ ಯಾವ ಜಯರಾಮದೇವರನ್ನ ಸಂಸ್ಥಾನದಲ್ಲಿ 3ನೆಯ ಪ್ರತಿಮೆಯಾಗಿ ಅಲ್ಲಿ ಇರಿಸಿ ನಮ್ಮನ್ನು ಅನುಗ್ರಹಿಸಿದ್ದಾರೆ. ತಾವು ಪದ್ಮನಾಭ ತೀರ್ಥರ ಸಮ್ಮುಖದಲ್ಲಿ ನವಬೃಂದಾವನದ ನಡುಗಡ್ಡೆಯಲ್ಲಿ ವಿರಾಜಮಾನರಾಗಿ ಇವತ್ತಿಗೂ ಕೂಡ ಭಕ್ತರನ್ನ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ಮಹಾನುಭಾವರ ಆರಾಧನಾ ಮಹೋತ್ಸವ, ಅವರ ಸ್ಮರಣೆ, ಅವರ ಗ್ರಂಥಗಳ ಅನುಸಂಧಾನ, ಅವರ ಸ್ತೋತ್ರಗಳ ಪಠನ ಪಾಠನ ಇವುಗಳು ನಮಗೆ ಜನ್ಮ ಜನ್ಮಕ್ಕೂ ಕೂಡ ಇಹದಲ್ಲಿಯೂ ಪರದಲ್ಲಿಯೂ ಕೂಡ ತಾರಕವಾಗಿವೆ ಎಂಬುದಾಗಿ ಹೇಳ್ತಾ ಇಂತಹ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವವನ್ನ ಅವರ ಮೂಲ ಬೃಂದಾವನ ಕ್ಷೇತ್ರವಾದ ನವಬೃಂದಾವನದಲ್ಲಿ ಆಚರಿಸುವಂತಹದ್ದು ಮುಖ್ಯವಾದಂತಹದ್ದು. ಆದರೆ ಈ ಬಾರಿಯ 2 ಪ್ರತಿಬಂಧಕಗಳಿಂದ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದು,
ಪ್ರವಾಹದ ಒಂದು ಪ್ರತಿಬಂಧಕ, ಮತ್ತೊಂದು ನ್ಯಾಯಾಲಯಗಳ ಲೌಕಿಕವಾದ ಪ್ರತಿಬಂಧಕ. ಈ ಪ್ರತಿಬಂಧಕಗಳ ಹಿನ್ನೆಲೆಯಲ್ಲಿ ನಾವು ನವಬೃಂದಾವನದ ನಡುಗಡ್ಡೆಯಲ್ಲಿ ಆರಾಧನೆಯನ್ನು ಮಾಡ್ಲಿಕ್ಕೆ ಆಗಿಲ್ಲ. ಆದ್ದರಿಂದ ಇಲ್ಲಿ ಗುರುರಾಜರ ಸಮಕ್ಷಮದಲ್ಲಿ ಹಲವುಬೋಧಾದಿ ಮುನಿಗಳು ನಿತ್ಯದಲ್ಲಿ ಒಂದಂಶದಲ್ಲಿ ಇರುತ್ತಿಪ್ಪರು ಎಂಬುದಾಗಿ ಅಪರೋಕ್ಷ ಜ್ಞಾನಿಗಳು ಏನು ಕೊಂಡಾಡಿದ್ದಾರೆ. ಅಂತಹ ಮಾತಿನ ಅನುಸಂಧಾನದ ಹಿನ್ನೆಲೆಯಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ನಾವು ಆರಾಧನೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ನವಬೃಂದಾವನದ ನಡುಗಡ್ಡೆಗೆ ಹೋಗ್ಲಿಕ್ಕೆ ಲೌಕಿಕ ಮತ್ತು ಪ್ರವಾಹದ ಪ್ರತಿಬಂಧಕ ಇದ್ರೂ ಕೂಡ ಆನೆಗುಂದಿ ಗ್ರಾಮದಲ್ಲಿ ಜಯತೀರ್ಥರು ಓಡಾಡಿದಂತಹ, ಪದ್ಮನಾಭ ತೀರ್ಥರು ಓಡಾಡಿದಂತಹ ಪವಿತ್ರ ನೆಲದಲ್ಲಿ ನಮ್ಮ ಶ್ರೀಮಠದ ವತಿಯಿಂದ ವಿದ್ವಾಂಸರು, ಪ್ರತಿನಿಧಿಗಳು, ಅದೇ ರೀತಿಯಾಗಿ ಭಜನಾ ಮಂಡಳಿಯ ಸದಸ್ಯರು, ಅನೇಕ ಸಾಧಕರು, ಗಂಗಾವತಿ ಮತ್ತು ಸುತ್ತಮುತ್ತಿನ ಎಲ್ಲ ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರ ಸಹಯೋಗ ಮತ್ತು ಅವರುಗಳಿಂದ ಅಲ್ಲಿ ಆರಾಧನಾ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ನಿನ್ನೆ ಈ ದಿನ ನಾವು ಆನೆಗುಂದಿಗೆ ತೆರಳಿ ನದಿ ತೀರದಲ್ಲಿ ತುಂಗಾ ಮತ್ತು ಗಂಗಾ ಪೂಜೆಗಳನ್ನು ಅಲ್ಲಿ ಆಚರಿಸಿ ಪದ್ಮನಾಭ ತೀರ್ಥರು, ಜಯತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ಅದೇ ರೀತಿಯಾಗಿ ವ್ಯಾಸರಾಜ ಗುರು ಸಾರ್ವಭೌಮರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಸುಧೀಂದ್ರ ತೀರ್ಥರು, ಗೋವಿಂದ ಒಡೆಯರೇ ಮೊದಲಾದಂತಹ 9 ಜನಗಳ ಅಧಿಷ್ಠಿತವಾದ 9 ಜನಗಳಿಂದ ಅಧಿಷ್ಠಿತವಾಗಿರ್ತಕ್ಕಂತಹ ನವಬೃಂದಾವನ ಕ್ಷೇತ್ರಕ್ಕೆ ಈ ಬದಿಯಿಂದಲೇನೆ ಪೂಜಾರಾಧನೆಗಳನ್ನ, ಮಂಗಳಾರತಿಯನ್ನ, ಫಲಸಮರ್ಪಣೆಯನ್ನು ಮಾಡುವ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಯ ಆನೆಗುಂದಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಬೆಳಗಿನ ಜಾವ ಇಲ್ಲಿ ಬಂದಿದ್ದೇವೆ. ಇಂದು ಇಲ್ಲಿ ಆರಾಧನೆಯನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ಆರಾಧನೆಯನ್ನು ಆಚರಿಸಿದ ಮಟ್ಟಿಗೆ ನಾವು ನವಬೃಂದಾವನದಲ್ಲಿ ಆರಾಧನೆಗೆ ಹೋಗ್ಲಿಲ್ಲ ಅಂತಾಗ್ಲಿ ಅಥವಾ ಅಲ್ಲಿ ಆಚರಿಸುವ ಪರಿಪಾಟಿ ಇಲ್ಲ ಅಂತಾಗ್ಲಿ ಯಾರು ಭಾವಿಸಬಾರದು. ನ್ಯಾಯಾಲಯಗಳ ಆದೇಶಕ್ಕೆ ನಾವು ಮನ್ನಣೆಯನ್ನ, ಗೌರವವನ್ನು ನೀಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಜೊತೆಯಲ್ಲಿ ಪ್ರಕೃತಿಯ ಒಂದು ಪ್ರವಾಹ ಮೊದಲಾದಂತಹವುಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಬಾರಿ ಇಲ್ಲಿ ಆರಾಧನೆಯನ್ನು ಮಾಡಿದ್ದೇವೆ ಎಂಬುದಾಗಿ ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು ಎಲ್ಲರಿಗೂ ತಿಳಿಸಿ, ಕೆಲವೇ ಸಮಯದಲ್ಲಿ ಮುಂಬರುವ ದಿನಗಳಲ್ಲಿ ಈ ಪ್ರತಿಬಂಧಕಗಳ ನಿವೃತ್ತಿ ಆಗೇ ಆಗತ್ತೆ ಎಂಬುದನ್ನು ಹೇಳ್ತಾ, ಮತ್ತೆ ನಾವು ನೀವೆಲ್ಲರೂ ಕೂಡ ನವಬೃಂದಾವನದ ನಡಗಡ್ಡೆಗೆ ತೆರಳಿ ಜಯತೀರ್ಥ ಪದ್ಮನಾಭ ತೀರ್ಥರ, ಜಯತೀರ್ಥ ಗುರು ಸಾರ್ವಭೌಮರೇ ಮೊದಲಾದ ಎಲ್ಲ ಯತಿವರೇಣ್ಯರ ದರ್ಶನ, ಸೇವೆ, ಪೂಜೆ, ಅಷ್ಟೋತ್ತರ, ಅದೇ ರೀತಿಯಾಗಿ ಅಲ್ಲಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸುವಂತೆ ಆ ಎಲ್ಲ ಮಹಾನುಭಾವರು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ನಮ್ಮ ಗುರುಗಳ ಮೂಲಕವಾಗಿ ಪೂರ್ವ ಗುರುಗಳು, ತತ್ಪೂರ್ವ ಗುರುಗಳ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು, ತತ್ಪೂರ್ವ ಗುರುಗಳಲ್ಲಿ ಮೂಲಕವಾಗಿ ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂಥ ಜಯತೀರ್ಥ ಗುರು ಸಾರ್ವಭೌಮರು, ಅವರ ಅಂತರ್ಯಾಮಿಯಾದಂತಹ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮದ್ ಆಚಾರ್ಯರು, ಅವರ ಅಂತರ್ಯಾಮಿಯಾದಂತಹ ನಮ್ಮ ಉಪಾಸ್ಯ ಮೂರ್ತಿ ಜಯತೀರ್ಥರೇ ಮೊದಲಾದಂತಹ ಎಲ್ಲ ಯತಿವರೇಣ್ಯರಿಂದ ಆರಾಧಿತನಾದ ಮೂಲರಾಮನ ಪಾದಪದ್ಮಗಳಲ್ಲಿ ಸಮರ್ಪಿಸುವ ಮೂಲಕ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅನುಗ್ರಹ ಸಂದೇಶದ ಮೂಲಕ ಜಯತೀರ್ಥರ ಮಹತ್ವವನ್ನ, ಗ್ರಂಥಗಳ ವಿಚಾರಗಳನ್ನು ಕೂಡ ಪ್ರಸ್ತುತಪಡಿಸುವುದರ ಮೂಲಕವಾಗಿ